ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂತಂದರೆ ದಿನಾಂಕ 18/6/2026 ಗುರುವಾರ. ಈ ದಿನದ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರು ಆನ್ಲೈನ್ ಮೂಲಕ ಬಂದ ಮಾಹಿತಿ ನಿಮ್ಮ ಮುಂದಿನ ಯೋಜನೆಗೆ ಉಪಯೋಗವಾಗುತ್ತದೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ದಿನ ಮೇಷರಾಶಿಯವರ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಸರಿ ತಪ್ಪುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ನಡೀತಕ್ಕಂಥದ್ದು ಮುಖ್ಯ ಆಗಿರುತ್ತೆ. ಅದೇ ರೀತಿ ಈ ದಿನ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಜೀವನಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ಲಾಭ ಸಿಗ್ತಕ್ಕಂಥ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು ಈ ದಿನ ಮೇಷರಾಶಿಯವರಿಗೆ. ನಂತರ ಗಣಪತಿ ದೇವರ ಪ್ರಾರ್ಥನೆಯನ್ನು ಮಾಡಿ, ಗುರು ಪ್ರಾರ್ಥನೆಯನ್ನು ಮಾಡಿ. ಅದೇ ರೀತಿ ಒಂದು ಚಿಟಿಕೆ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ತಗೊಂಡು ಅದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರ ಮೂಲಕನೂ ಸಹ ಈ ದಿನ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಮೇಷರಾಶಿಯವರು. ನಂತರ ವೃಷಭರಾಶಿಯವರು ಮನೆಯಲ್ಲಿ ಸಣ್ಣ ಬದಲಾವಣೆ ಅಥವಾ ಅಲಂಕಾರ ಮಾಡುವ ಯೋಚನೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ದಿನ ವೃಷಭ ರಾಶಿಯವರಿಗೆ ಶುಭ ಫಲಗಳು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಅದೇ ರೀತಿ ಕಾರ್ಯಸಿದ್ಧಿ ಆಗತ್ತೆ. ಅದಕ್ಕೋಸ್ಕರ ನೀವು ಈ ದಿನ ಲಕ್ಷ್ಮೀ ನಾರಾಯಣರ ಅಥವಾ ವಿಷ್ಣು ದೇವರ ಆಲಯಕ್ಕೆ ಹೋಗಿ ವಿಷ್ಣು ದೇವರ ಆಲಯಕ್ಕೆ ತುಳಸಿಯನ್ನು ನೀಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ಒಂದು ಚಿಟಿಕೆ ಹೆಸರು ಕಾಳು ಮತ್ತು ಉದ್ದಿನ ಬೇಳೆಯನ್ನು ತಗೊಂಡು ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂತಹ ದೋಷಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರ ಮೂಲಕ ಹಿರಿಯರಿಗೆ ಆಹಾರವನ್ನು ನೀಡಿದ್ರೂ ಸಹ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ನೀವು ಈ ದಿನ ಯಾವುದೇ ಬಣ್ಣದ ಬಟ್ಟೆಯನ್ನು ಹಾಕಿದ್ರೂ ಸಹ ಅದ್ರ ಜೊತೆಗೆ ಬಿಳಿ ಬಣ್ಣದ ಕರವಸ್ತ್ರವನ್ನು ಇಟ್ಕೊಳ್ಳಿ. ಸೊ ಇದ್ರ ಮೂಲಕನೂ ಸಹ ನಿಮಗೆ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಸಿಗ್ತಕ್ಕಂಥದ್ದು. ನಂತರ ಮಿಥುನ ರಾಶಿಯವರು ಪ್ರಯಾಣದ ವೇಳೆ ಸಮಯದ ಗೊಂದಲ ಎದುರಾಗುವ ಸಾಧ್ಯತೆ ಆದರೆ ಇರತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಅದೇ ರೀತಿ ಈ ದಿನ ಮಧ್ಯಾಹ್ನ 12:11 ನಂತರ ಮಾನಸಿಕ ಒತ್ತಡ ಇರಲಿದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ಕೆಲಸವನ್ನು ಮುಂದೆ ಹೋಗೋದ ರೀತಿ ಮಾಡೋದ್ರ ಮೂಲಕ ನಿಮಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಮಿಥುನ ರಾಶಿಯವರು. ನಂತರ ಕರ್ಕಾಟಕ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಹಳೆಯ ಬಾಕಿ ವಿಚಾರ ಮುನ್ನಡೆ ಪಡೆಯಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಈ ದಿನ ಸಮಾಧಾನವಾಗಿರಿ ಆದಷ್ಟು ಕರ್ಕಾಟಕ ರಾಶಿಯವರು. ಅದೇ ರೀತಿ ಗುರು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯವರ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ಬೇರೆಯವರ ಮಾತು ಕೇಳಿದರೆ ಈ ದಿನ ಲಾಭದಾಯಕವಾಗಿರುತ್ತೆ ನಿಮಗೆ. ನಂತರ ಸರಿಯಾದ ಸಮಯಕ್ಕೆ ಆಹಾರವನ್ನು ತಿನ್ನಿ. ಅದೇ ರೀತಿ ದಕ್ಷಿಣಾಭಿಮುಖವಾಗಿ ನಿಂತು ಶಿವಮಂತ್ರವನ್ನು ಪಠನೆ ಮಾಡೋದ್ರ ಮೂಲಕ ಈ ದಿನ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಕರ್ಕಾಟಕ ರಾಶಿಯವರು. ನಂತರ ಸಿಂಹರಾಶಿಯವರು ಒಂದು ರಹಸ್ಯ ಮಾಹಿತಿ ನಿಮಗೆ ಮುಂಚಿತ ಲಾಭ ನೀಡಬಹುದು. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಈ ದಿನ ಸಿಂಹರಾಶಿಯವರು ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗಿರುತ್ತೆ. ನಂತರ ಒಂದು ಚಿಟಿಕೆ ಗೋಧಿ ಮತ್ತು ಒಂದು ಚಿಟಿಕೆ ಹೆಸರು ಕಾಳನ್ನು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನೆಲ್ಲ ದೂರ ಮಾಡ್ಕೋಬೋದಾಗಿರುತ್ತೆ. ಮಧ್ಯಾಹ್ನ 12:00 2:20 ಈ ಒಂದು ಸಮಯದಲ್ಲಿ ನೀವು ಹಸಿದವರಿಗೆ ದಾನವನ್ನು ಮಾಡಿ ಧರ್ಮ ಕಾರ್ಯಗಳನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ದೂರ ಪ್ರಯಾಣ ಈ ದಿನ ಒಳ್ಳೆಯದಲ್ಲ ಸಿಂಹರಾಶಿಯವರಿಗೆ. ನಂತರ ಕನ್ಯರಾಶಿಯವರು ಸ್ನೇಹಿತರ ಜೊತೆಗಿನ ಚರ್ಚೆ ಹೊಸ ಅವಕಾಶಕ್ಕೆ ಕಾರಣವಾಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಈ ದಿನ ಕನ್ಯರಾಶಿಯವರು ಪೂರ್ವಾಭಿಮುಖವಾಗಿ ವಿದ್ಯಾರ್ಥಿಗಳು ಓದಿ, ಅದೇ ರೀತಿ ಪ್ರಯಾಣ ಮಾಡೋರು ಸಹ ಪೂರ್ವಾಭಿಮುಖವಾಗಿ ಪ್ರಯಾಣವನ್ನು ಮಾಡಿದರೆ ಹೆಚ್ಚಿನ ಫಲಗಳಾದರೆ ಇರ್ತಕ್ಕಂಥದ್ದು. ನಂತರ ಈ ದಿನ ಮಧ್ಯಾಹ್ನ 1:11 ನಂತರ
ಒಳ್ಳೆ ಕಾಲ ಆದರೆ ಇರ್ತಕ್ಕಂಥದ್ದು ನಿಮಗೆ ಶುಭ ಕಾಲ. ನಂತರ ಈ ದಿನ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರು ನಿಮ್ಮ ತಾಯಿಯ ಕೈಯಿಂದ ಸಿಹಿ ತಿನ್ನಿ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ತುಂಬೆ ಗಿಡಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿದ್ರೂ ಸಹ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನಂತರ ತುಲಾರಾಶಿಯವರು ದೇಹಕ್ಕೆ ವಿಶ್ರಾಂತಿ ಕೊಡದೆ ಹೋದರೆ ಆಯಾಸ ಹೆಚ್ಚಾಗಬಹುದಾಗಿರುತ್ತೆ. ಈ ದಿನ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ದಿನ ಮಧ್ಯಾಹ್ನ 2ರಿಂದ 4:20 ತನಕ ಅಂದುಕೊಂಡಿದ್ದು ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಲಕ್ಷ್ಮೀ ನಾರಾಯಣರನ್ನ ಪ್ರಾರ್ಥನೆ ಮಾಡಿ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ವೃಶ್ಚಿಕ ರಾಶಿಯವರು ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರವನ್ನು ಇತರರು ಅನುಸರಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ದಿನ ದೇವಿ ಪ್ರಾರ್ಥನೆಯನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಹಿರಿಯರಿಗೆ ಸಹಾಯ ಮಾಡಿ. ನಂತರ ಮಧ್ಯಾಹ್ನ 3 ಗಂಟೆಯಿಂದ 6:20 ತನಕ ಅದೃಷ್ಟದ ಸಮಯ ಆಗಿರುತ್ತೆ. ನಂತರ ಗಣಪತಿ ದೇವರನ್ನ ಈ ದಿನ ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ವೃಶ್ಚಿಕ ರಾಶಿಯವರು. ನಂತರ ಧನುರಾಶಿಯವರು ಒಂದು ಸಂಬಂಧದಲ್ಲಿ ಹಳೆಯ ಮಾತು ಮತ್ತೆ ಚರ್ಚೆಗೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಈ ದಿನ ಮಧ್ಯಾಹ್ನ 12ರ ನಂತರ ಒಳ್ಳೆ ಕಾಲ ಆದರೆ ಇರ್ತಕ್ಕಂಥದ್ದು. ನಿಂತು ಹೋಗಿರ್ತಕ್ಕಂತಹ ಕೆಲಸಗಳಿಗೆ ಈ ದಿನ ಸ್ವಲ್ಪ ಚಾಲನೆ ನೀಡ್ತಕ್ಕಂತಹ ಅವಕಾಶ ಇರ್ತಕ್ಕಂಥದ್ದು. ನಂತರ ಬಿಳಿ ಎಕ್ಕದ ಗಿಡಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಿದರೆ ಈ ದಿನ ಹೆಚ್ಚು ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಧನುರಾಶಿಯವರು. ನಂತರ ಮಕರ ರಾಶಿಯವರು ಹೊಸ ವಿಷಯ ಕಲಿಯುವ ಅವಕಾಶ ಅಥವಾ ತರಬೇತಿ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತೆ. ಸೊ ಈ ದಿನ ಮಕರ ರಾಶಿಯವರ ಜೀವನದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಸಹ ನೀವು ಕಾಣ್ಬೋದಾಗಿರುತ್ತೆ. ಧರ್ಮ ಕಾರ್ಯಗಳನ್ನು ಮಾಡಿ ಈ ದಿನ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ತುಂಬೆ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದ್ರೂ ಸಹ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು. ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ 4ರಲ್ಲಿ ಆ ಮಧ್ಯ ಸಮಯದಲ್ಲಿ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಕುಂಭರಾಶಿಯವರ ಮನಸ್ಸಿನಲ್ಲಿ ಇದ್ದ ಸಂದೇಹಕ್ಕೆ ಸರಿಯಾದ ಉತ್ತರ ಸಿಗುವ ದಿನ ಆಗಿರುತ್ತೆ ಈ ದಿನ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ದಿನ ಕುಂಭರಾಶಿಯವರು ಲಕ್ಷ್ಮೀ ನರಸಿಂಹ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಅದೇ ರೀತಿ ಉಪ್ಪು ಮತ್ತು ಬೆಲ್ಲವನ್ನು ಶಿವಾಲಯಕ್ಕೆ ನೀಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಈ ದಿನ ಮಧ್ಯಾಹ್ನ 1ರಿಂದ 3 ಗಂಟೆ 20 ನಿಮಿಷದ ಒಳಗಡೆ ಹಿರಿಯರಿಗೆ ಅನ್ನದಾನವನ್ನು ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಮೀನರಾಶಿಯವರು ಹಿರಿಯರಿಂದ ಬಂದ ಸಲಹೆ ನಿಮ್ಮ ನಿರ್ಧಾರ ಬದಲಾಯಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ದಿನ ಮೀನರಾಶಿಯವರು ಗುರು ಪ್ರಾರ್ಥನೆಯನ್ನು ಮಾಡಿ ಲಕ್ಷ್ಮೀ ವೆಂಕಟೇಶ್ವರರನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕರಿಸಿ ನಂತರ ತುಳಸಿ ತೀರ್ಥವನ್ನು ತಗೊಳ್ಳಿ. ಅಕ್ಕಿ ಮತ್ತು ಬೆಲ್ಲವನ್ನು ಗುರು ಸಾನ್ನಿಧ್ಯಕ್ಕೆ ನೀಡಿ ಗುರು ಸಾನ್ನಿಧ್ಯದಲ್ಲಿ ನೀಡಿರ್ತಕ್ಕಂತಹ ಪ್ರಸಾದವನ್ನು ಬೇರೆಯವರಿಗೂ ಸಹ ಹಂಚಿ ನೀವು ತಿನ್ನೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ಇದು ಇವತ್ತಿನ ದಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್